ನಾವೆಲ್ಲರೂ ಜೀವನದುದ್ದಕ್ಕೂ ಅನೇಕ ಪಾಪಗಳನ್ನ ಮಾಡಿದ್ದೇವೆ ಮತ್ತೆ ಮಾಡ್ತಾನೆ ಇದೀವಿ. ಪಾಪಗಳನ್ನ ಮಾಡದೇ ಇರುವಂತಹ ಮನುಷ್ಯನೇ ಇಲ್ಲ. ಆದ್ರೆ ಆ ಪಾಪಗಳನ್ನ ನಾಶ ಮಾಡದೆ ಇದ್ರೆ ನಮಗೆ ಒಳ್ಳೆಯ ದಿನಗಳು ಮತ್ತೆ ಮೋಕ್ಷ ಎರಡೂ ಸಾಧ್ಯವಿಲ್ಲ. ಇದೇ ಅಕ್ಟೋಬರ್ 3ರಂದು ಬರುವ ಪಾಪಾಂಕುಶ ಏಕಾದಶಿ ಸರ್ವ ಸುಖ ಮತ್ತು ಮೋಕ್ಷವನ್ನ ತಂದು ಕೊಡುವಂತದ್ದು. ಈ ವಿಶೇಷ ಏಕಾದಶಿಯ ಬಗ್ಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಯುಧಿಷ್ಠಿರ ಮಹಾರಾಜರು ಶ್ರೀಕೃಷ್ಣನನ್ನ ಕೇಳ್ತಾರೆ, ಹೇ ಮಧುಸೂದನ, ಅಶ್ವಿನ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಪಾಪಾಂಕುಶ ಏಕಾದಶಿಯ ಮಹತ್ವವನ್ನ ಆ ಮಹಿಮೆಯನ್ನ ನನಗೆ ವಿವರಿಸು ಅಂತ. ಅದಕ್ಕೆ ಭಗವಂತ ಶ್ರೀಕೃಷ್ಣನು ಹೇಳ್ತಾರೆ, ಎಲ್ಲಾ ಪಾಪಗಳನ್ನ ಅಂಕುಶ ಅಂದ್ರೆ ನಿಯಂತ್ರಣ ಹಾಕಿ ನಿಲ್ಲಿಸುವ ಏಕಾದಶಿ ಅಂದ್ರೆ ಅದು ಪಾಪಾಂಕುಶ ಏಕಾದಶಿ. ಇದನ್ನ ಶ್ರದ್ಧಾ ಭಕ್ತಿಯಿಂದ ನಿಯಮಪೂರ್ವಕವಾಗಿ ಆಚರಿಸಿದರೆ ಕಳ್ಳತನ, ಸುಳ್ಳು, ಹಿಂಸೆ, ಮದ್ಯಪಾನ, ಜೂಜಾಟ, ಗೋಹತ್ಯೆ, ಭ್ರೂಣ ಹತ್ಯೆ, ಪ್ರಾಣಿ ಹತ್ಯೆ ಇತ್ಯಾದಿ ಎಲ್ಲಾ ಪಾಪಗಳು ಶುದ್ಧಗೊಳ್ಳುತ್ತವೆ. ಈ ವ್ರತವನ್ನ ಆಚರಣೆ ಮಾಡುವವನ ಪಾಪ ಮಾತ್ರವಲ್ಲದೆ ಅವನ ಪಿತೃವಂಶದ 10 ತಲೆಮಾರು ಮತ್ತು ಮಾತೃವಂಶದ 10 ತಲೆಮಾರುಗಳ ಪಾಪಗಳು ಕೂಡ ಶುದ್ಧಿಗೊಳ್ಳುತ್ತವೆ. ಅಂದ್ರೆ 20 ತಲೆಮಾರುಗಳವರೆಗೂ ಇದರ ಲಾಭ ತಲುಪುತ್ತದೆ. ಅನೇಕ ಮಹಾಯಜ್ಞಗಳು, ಕಠಿಣ ವ್ರತಗಳಿಂದ ಕೂಡ ಸಿಗದ ಫಲವನ್ನ ಈ ಒಂದು ಏಕಾದಶಿ ವ್ರತ ತಂದು ಕೊಡುತ್ತದೆ. ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಗಾತಿ, ಅನ್ನ, ಧನ ಸಂಪತ್ತು ಕೂಡ ದೊರೆಯುತ್ತವೆ. ಈ ವ್ರತವನ್ನ ಮಾಡುವವನು ಯಮಲೋಕಕ್ಕೆ ಹೋಗುವುದಿಲ್ಲ. ಯಮಧರ್ಮನ ಅಧಿಕಾರದಿಂದ ಹೊರಗಡೆ ಬಂದು ನೇರವಾಗಿ ಸ್ವರ್ಗಲೋಕ ಅಥವಾ ವೈಕುಂಠ ಲೋಕವನ್ನ ಪಡೆಯುತ್ತಾನೆ. ಈ ದಿನ ವಿಷ್ಣುವನ್ನು ಪದ್ಮನಾಭ ರೂಪದಲ್ಲಿ ಪೂಜಿಸಬೇಕು. ಆದ್ದರಿಂದ ಇದನ್ನ ಪದ್ಮನಾಭ ಏಕಾದಶಿ ಅಂತ ಕೂಡ ಕರೀತಾರೆ. ಈ ದಿನ ಭಗವಂತನ ನಾಮಜಪ ಕೀರ್ತನೆ ಮಾಡಿದ್ರೆ ಜಗತ್ತಿನ ಎಲ್ಲಾ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ ಫಲ ಕೂಡ ದೊರೆಯುತ್ತೆ. ಈ ಒಂದು ವಿಶೇಷ ದಿನದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿರಿ ಅಥವಾ ಕಿವಿಯಿಂದ ಕೇಳಿರಿ. ನಿಮ್ಮ ಕೈಯಿಂದ ಆದಷ್ಟು ದಾನಗಳನ್ನ ಮಾಡಿರಿ. ಮಕ್ಕಳಿಗೆ, ಪ್ರಾಣಿಗಳಿಗೆ, ಹಸಿದವರಿಗೆ ಅನ್ನವನ್ನ ನೀಡಿ. ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತಾ ಸದಾ ಭಗವಂತನ ಸ್ಮರಣೆಯಲ್ಲಿರಿ. ಎಲ್ಲಾ ನಕಾರಾತ್ಮಗಳಿಂದ ದೂರವಿರಿ. ಏಕಾದಶಿಯ ಪುಣ್ಯದಿಂದ ಹಳೆಯ ಪಾಪಗಳನ್ನೇನೋ ನಾವು ಕಳ್ಕೊಳ್ತೀವಿ, ಆದ್ರೆ ಅದ್ರ ಜೊತೆಗೆ ನಾವು ಹೊಸ ಹೊಸ ಪಾಪಗಳನ್ನ ಮಾಡ್ತಾ ಹೋದ್ರೆ ಅದ್ ಯಾವ ತರ ಆಗುತ್ತೆ ಅಂದ್ರೆ ತೊಳೆಯುತ್ತಿರುವ ಬಟ್ಟೆಗೆ ಕೆಸರು ಹಚ್ಚಿದಂತಾಗುತ್ತೆ. ಏಕಾದಶಿ ಮಾಡುವ ನಿಜವಾದ ಫಲ ನಮಗೆ ಸಿಗಬೇಕಾದ್ರೆ ಹೊಸ ಪಾಪಗಳನ್ನ ಸಂಪೂರ್ಣವಾಗಿ ನಿಲ್ಲಿಸುವ ನಿಶ್ಚಯ ಮಾಡಬೇಕು. ಈ ಪಾಪಾಂಕುಶ ಏಕಾದಶಿಗೆ ಸಂಬಂಧಿಸಿದ ಒಂದು ಸುಂದರ ಕಥೆಯನ್ನ ನಾನು ಕ್ಯಾಪ್ಷನ್ ನಲ್ಲಿ ವಿವರಿಸಿದ್ದೇನೆ. ಮತ್ತು ಏಕಾದಶಿಯನ್ನ ಹೇಗೆ ಆಚರಿಸಬೇಕು ಎಂಬುದರ ಬಗ್ಗೆ ಕೂಡ ನಾನು ಈ ಹಿಂದೆ ಮಾಡಿದ ಇತರೆ ವಿಡಿಯೋಗಳನ್ನ ಕೂಡ ನೀವು ನೋಡಿರಿ. ಹರೇ ಕೃಷ್ಣ.